ಎಲ್ಲ ಅಧಿಕಾರಿಗಳಿಗೂ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ಅವರ ಜಯಂತ್ಯೋತ್ಸವನ ಪೂರ್ವಭಾವಿ ಸಭೆಗೆ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಮಹಾನುಭಾವನ ಒಂದು ಜಯಂತಿ ಪೂರ್ವಭಾವಿ ಸಭೆಗೆ ಬಂದಿರತಕ್ಕಂಥ ಎಲ್ಲ ನನ್ನ ದಲಿತ ಮುಖಂಡರಿಗೂ ವೇದಿಕೆಯನ್ನು ಆಸರಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರಿಗೂ ನಿಮಗೂ ಪತ್ರಿಕಾ ಮಾಧ್ಯಮಕ್ಕೂ ನಮಸ್ಕರಿಸುತ್ತಾ, ಏನು ತಮ್ಮ ಮನಸ್ಸಲ್ಲಿ ಆಲೋಚನೆಯನ್ನು ಹೊರಹಾಕಿದಿರಿ, ಇಂಥ ಎರಡು ಮುತ್ತುಗಳ ಜಯಂತಿಯನ್ನ ಮಾಡ್ತಕ್ಕಂಥ ಅವಕಾಶವನ್ನು ನಮಗೇನು ದೊರಕಿದೆ, ವಿಶೇಷವಾಗಿ ನನಗೇನು ನನ್ನ ಅಧಿಕಾರ ಅವಧಿಯಲ್ಲಿ ದೊರಕಿದೆ. ನನಗೂ ತುಂಬಾ ಆಸೆ ಇತ್ತು 14 ಒಳಗಡೆ ಸ್ಟ್ಯಾಚ್ಯೂ ಕಂಪ್ಲೀಟ್ ಮಾಡಿ ತುಂಬಾ ವಿಜೃಂಭಣೆಯಿಂದ ಮಾಡ್ಬೇಕಂತ ಆಶಿತ್ತು. ನೆನ್ನೆ ಟೀಮ್ ಕರೆದು ಮಾತಾಡಿದಾಗ ಅವ್ರು 45 ದಿವಸ ಕೇಳ್ತಾರೆ, 45 ಡೇಸ್ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ ಕೇಳ್ತಾರೆ. ತುಂಬಾ ಜೋರ ನಡೀತಾ ಇದೆ. ಯಥಾ ಪ್ರಕಾರವಾಗಿ 5ನೇ ತಾರೀಕು ಇನ್ನೂ ಗೊತ್ತಿಲ್ಲ, ಮೂಮೆಂಟ್ ಏನಂತ ಗೊತ್ತಿಲ್ಲ. ಎನಿ ಮೂಮೆಂಟು ಲಾಕ್ಡೌನ್ ಆಗೋ ಚಾನ್ಸಸ್ ಇದೆ. ಅದು ಕೂಡ ಸ್ವಲ್ಪ ಹೊತ್ತು ನೋಡ್ಬೇಕು. ಅದು ಎನಿ ಮೂಮೆಂಟ್ ಆಗೋ ಚಾನ್ಸಸ್ ಕೂಡ ಇದೆ. ಅದು ಎಲೆಕ್ಷನ್ ಮುಗಿದ್ಮೇಲೆ ಮಾಡ್ತಾರಾ ಇಲ್ಲ ಹೀಗೆ ಮಾಡ್ತಾರ ಅಂತ ಗೊತ್ತಾಗ್ತಾ ಇಲ್ಲ. 9 ತಾರೀಕು ಎಲೆಕ್ಷನ್ ಇದೆ. ಎಲೆಕ್ಷನ್ ಆದ್ಮೇಲೆ 10ನೇ ತಾರೀಕಿಂದ ಏನಾದ್ರು ಲಾಕ್ಡೌನ್ ಮಾಡ್ಬೋದಾ ಇಂಡಿಯಾ, ಇಲ್ಲಾಂದ್ರೆ ಹೀಗೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದೊಂದು ಕೂಡ ಗಮನ ಇಟ್ಕೊಬೇಕಾಗ್ತದೆ. ನನ್ನ ಒಂದು ಆಡಳಿತನೆಲ್ಲ ಕರೆದು ನಾನು ಇಂಟರ್ನಲ್ ಮೀಟಿಂಗ್ ಮಾಡಿದಾಗ 3 ಆಪ್ಷನ್ ನಾವು ನಿಮ್ಮ ಮುಂದೆ ಇಡ್ತೀವಿ. ಒಂದು ಆಪ್ಷನ್ ಬಂದ್ಬಿಟ್ಟು ಇದೇ ಹಾಲಲ್ಲೇ ಸಿಂಪಲ್ ಆಗಿ ಪೂಜೆ ಮಾಡಿ ಅಂಬೇಡ್ಕರ್ ಜಯಂತಿಯನ್ನ ಮಾಡೋದು. ನನಗೆ ಬಹುತೇಕ ದಿನಗಳಿಂದ ನನಗೊಂದು ಕನಸಿತ್ತು, ಮುಳಬಾಗಿಲು ತಾಲೂಕು ಏನಾದ್ರು ಮಾಡಬೇಕು ಅಂತ. ನಾನು ಒಂದ್ಸರಿ ಮೈಸೂರು ಯೂನಿವರ್ಸಿಟಿಗೆ ಹೋದಾಗ SC/ST ಹಾಸ್ಟೆಲ್ಗೆ ಹೋದಾಗ ಒಂದು SC/ST ಹಾಸ್ಟೆಲ್ 100 ಮಕ್ಕಳಿಗೆ ಓದ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಒಂದು ಹೈಟೆಕ್ ಮಾದರಿ ಹಾಸ್ಟೆಲ್ ಕಟ್ಟಬೇಕು ಅಂತಂದಾಗ ಸಡನ್ಲಿ ಹಾಸ್ಟೆಲ್ ತಗೊಂಡ್ಬಿಟ್ಟೆ. ದ ಫಸ್ಟ್ ಟೈಮ್ ಕರ್ನಾಟಕ ಇತಿಹಾಸದಲ್ಲಿ SC ಒಂದು ಮಕ್ಕಳಿಗೆ ವಿದ್ಯಾರ್ಥಿನಿಯಲ್ಲಿ ಲಿಫ್ಟ್ ಸಮೇತ ಹಾಸ್ಟೆಲ್ ಇರ್ತಕ್ಕಂಥ ಎಲ್ಲಾದ್ರೂ ಇದ್ರೆ ಅದು ಮುಳಬಾಗಿಲು ತಾಲೂಕು ಮಾತ್ರ. ಈಗಾಗಲೇ ಅದು ಇನಾಗ್ರೇಷನ್ ನಿಂತಿದೆ. ಒಂದು ಆಪ್ಷನ್ ಇಲ್ಲಿ ಪೂಜೆ ಮಾಡೋದು, 2ನೇ ಆಪ್ಷನ್ನು ಮಕ್ಕಳಿಗೆ ಲೋಕಾರ್ಪಣೆ ಮಾಡೋದು, ಅಂದ್ರೆ ಉದ್ಘಾಟನೆ ಮಾಡೋದು. ನಿಮ್ಮನ್ನೆಲ್ಲ ಕರೆದು ಅಲ್ಲಿ ಜಯಂತಿ ಮಾಡಿ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ಒಂದು ಸಿಂಪಲ್ ಆಗಿ ಒಂದು ಒಳ್ಳೆ ಅಚ್ಚುಕಟ್ಟಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿ ಮಕ್ಕಳಿಗೆ ಲೋಕಾರ್ಪಣೆ ಮಾಡೋದು. ಅವತ್ತಿನ ಮಕ್ಕಳು ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡೋದು. 3ನೇ ಆಪ್ಷನ್ ಏನಿದೆ ಅಂತಂದ್ರೆ, ನಾನು ಇಷ್ಟೆಲ್ಲ ಖರ್ಚು ಮಾಡಿ ದೊಡ್ಡ ಮಾಡಿದ್ರೆ ನಾವೆಲ್ಲ ಎದುರು ನೋಡ್ತಕ್ಕಂಥ ಸ್ಟ್ಯಾಚ್ಯೂ ಓಪನ್ ಆಗೋದು 45 ದಿವಸದಲ್ಲಿ. 45 ದಿವಸ ಆದ್ಮೇಲೆ 2 ತಿಂಗಳೇ ಅನ್ಕಾಣೆ ಆದ್ಮೇಲೆ ಸ್ಟ್ಯಾಚ್ಯೂ ಓಪನ್ಗೆ ನಮ್ಮ 365 ಹಳ್ಳಿಗಳಿಂದನೂ ನಮ್ಮ ಜನ ಕರೆದು ಅಂಬೇಡ್ಕರ್ ಜಯಂತಿಯನ್ನ ಒಂದು ದೊಡ್ಡ ಮಟ್ಟಕ್ಕೆ ಮಾಡ್ತಕ್ಕಂಥ ಆಸೆ ಕೂಡ ನನ್ನಲ್ಲಿದೆ. ಈ 3 ಆಪ್ಷನ್ ಅಲ್ಲಿ ತಾವೇನ್ ಆಪ್ಷನ್ ಕೊಡ್ತೀರಾ ಆ ಆಪ್ಷನ್ಗೆ ನಾವು ಬದ್ಧರಾಗಿದ್ದೀವಿ. ಒಬ್ಬರಿಗೂ ಕಿಂಚಿತ್ತು ತೊಂದರೆ ಆಗ್ದಂಗೆ ದೊಡ್ಡ ಮಟ್ಟಕ್ಕೆ ನಡೆಸ್ಕೊತಕ್ಕಂಥ ಜವಾಬ್ದಾರಿ ಹಣಕಾಸಿನ ವ್ಯವಸ್ಥೆ ನಂದು. ಅದ್ರ ಬಗ್ಗೆ ಚಿಂತೆ ಬೇಡ. ಸೊ ಹಂಗೆ ನಮ್ಮ ಅದು ನನ್ನ ಹಿರಿಯರಿಗೆ ಕೇಳಿದೆ, ಕೆಲವರಿಗೆಲ್ಲ ಫೋನ್ ಮಾಡಿ ಕೇಳಿದೆ ಏನ್ ಮಾಡೋಣ ಅಂತ ಕೇಳಿದಾಗ, ಇಲ್ಲ ಇದು ಆಪ್ಷನ್ ಒಳ್ಳೇದು, 45 ದಿವಸ 1-2 ತಿಂಗಳು ಆಗ್ಬಿಡಿ, ಬಿಸಿಲು ಕಮ್ಮಿ ಆಗ್ತದೆ, ದೊಡ್ಡ ಮಟ್ಟಕ್ಕೆ ಎಲ್ಲಾನು ಊರುಗಳಿಂದನೂ ವೆಹಿಕಲ್ಸ್ ಹಾಕಿ ಕರ್ಕೊಂಡು ದೊಡ್ಡ ಮಟ್ಟಕ್ಕೆ ಎಲ್ಲ ಊರಿಗೂ ವೆಹಿಕಲ್ಸ್ ಹಾಕಿ ಕರ್ಕೊಂಡು ದೊಡ್ಡ ಮಟ್ಟಕ್ಕೆ ಮಾಡೋಂಥ ವ್ಯವಸ್ಥೆನ ಹತ್ರದಲ್ಲಿದ್ದಾಗ ನಾವು ಇಷ್ಟು ಬೇಗ ಅದು ಮಾಡೋದು ಬೇಡ ಅಂತ ದೊಡ್ಡವರು ಸಲಹೆ ಕೊಟ್ಟಿದ್ದಾರೆ. ಅದರಿಂದ ನನ್ನ ಇಲಾಖೆ ಕೂಡ ಅದೇ ಮಟ್ಟಕ್ಕೆ ಮಾಡಿದ್ದಾರೆ. ಸೊ ಎಲ್ಲ ಇಲಾಖೆನೂ ಅದೇ ಮಟ್ಟಕ್ಕೆ ಮಾಡಿದ್ದಾರೆ. ನೀವು ಹೂ ಅಂತಂದ್ರೆ ಹಾಸ್ಟ್ಲು ಉದ್ಘಾಟನೆ ಸ್ವಲ್ಪ ಲೇಟ್ ಮಾಡ್ತೀನಿ, ಬೇಕಾದ್ರೆ ಅದನ್ನು ಬೇಕು ಲೇಟ್ ಮಾಡಿ, ಇಲ್ಲ ಅವತ್ತೇ ಮಾಡ್ಬಿಡೋಣ ಅಂದ್ರೆ ಕೂಡ ಅವತ್ತೇ 14ನೇ ತಾರೀಕಿಗೆ ಮಾಡ್ಕೊಡ್ತೀನಿ. ಸೊ ಅದರಿಂದ ನಮ್ಮೆಲ್ಲ ಸಲಹೆಗಳ ಮೇರೆಗೆ ನಮ್ದು 14ನೇ ತಾರೀಕು ಇದೇ ಹಾಲಲ್ಲಿ ನಮ್ಮ ಸತೀಶ್ ಅವ್ರ ತಂಡ ಮತ್ತೆ ನಮ್ಮ ಇವರು ಜಗ್ಗಿ ಅವ್ರ ತಂಡ ಎಲ್ಲ ತಂದು ಭಜನೆ ಮಾಡಬಹುದು. ನಮ್ಮ ಹಾಡುಗಳ ಮುಖಾಂತರವಾಗಿ ಒಳ್ಳೆ ಅಚ್ಚುಕಟ್ಟಾಗಿ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಪೂಜೆ ಮಾಡೋಣ 14ನೇ ತಾರೀಕು. ಅದಾದ್ಮೇಲೆ 2 ತಿಂಗಳಲ್ಲಿ ಒಂದು ಪೂರ್ವಭಾವಿ ಸಭೆನ ಮತ್ತೆ ನಾನು ಪರ್ಸನಲ್ ಕರಿತೀನಿ. ಪೂರ್ವಭಾವಿ ಸಭೆನ ಕರೆದು ದೊಡ್ಡ ಮಟ್ಟಕ್ಕೆ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀನಿ. 5ನೇ ತಾರೀಕು ಕೂಡ ಭಾನುವಾರ ಇರುತ್ತೆ. ತಾವೆಲ್ಲ ಬಂದು ನಮ್ಮ ಮತ್ತೊಂದು ಜಯಂತಿಗೆ ಭಾಗವಹಿಸ್ಬೇಕು. 14ನೇ ಕೂಡ ಇದೇ ಒಂದು ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಳ್ಳಿ, ಅದನ್ನು ಭಾಗವಹಿಸ್ಬೇಕಂತ ಹೇಳ್ತಾ, ಇನ್ನು ದೊಡ್ಡ ಮಟ್ಟಕ್ಕೆ ಇದು ನಮ್ಮ ಭವನ ಕೆಳಗಡೆ ಪುಟ್ಟಿಂಗ್ ಆಗ್ತಾ ಇದ್ದಾರೆ. ಪುಟ್ಟಿಂಗ್ ಹಾಕಿ ಜಸ್ಟ್ ಒಂದು 6 ತಿಂಗಳಿಗೆ ಎದ್ದೇಳೋದು ಮೇಲಕ್ಕೆ. ಕೆಳಗಡೆ ವರ್ಕ್ ಜಾಸ್ತಿ ಇದೆ, ಇಂಟರ್ನಲ್ ಒಳಗಡೆ ಕಲ್ಲು ಜಾಸ್ತಿ ಇತ್ತು. ಅದರಿಂದ ಎಲ್ಲ ಕ್ಲೀನ್ ಮಾಡಿ
ಈಗ ಪುಟ್ಟಿಂಗ್ ಹಾಕ್ತಿದ್ದಾರೆ, ಫೌಂಡೇಶನ್ ಹಾಕಿದ್ದಾರೆ. ಫೌಂಡೇಶನ್ ಹಾಕಿದ್ದು ಜಸ್ಟ್ ಒನ್ ಇಯರ್ ಅಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಆಗುತ್ತೆ, ಬಿಲ್ಡಿಂಗು ಕಂಪ್ಲೀಟ್ ಆಗುತ್ತೆ. ನಿರ್ಮಿತಿ ಕೇಂದ್ರ ತುಂಬಾ ಅಚ್ಚುಕಟ್ಟ ಮಾಡ್ತಾವ್ರೆ. ಅದನ್ನು ಕೂಡ ನೆಕ್ಸ್ಟ್ ಇಯರ್ ಈ ವರ್ಷ ಬಂದು ಇದು ಲೋಕಾರ್ಪಣೆ ಮಾಡೋಣ, ಹಾಸ್ಟೆಲ್ ಮತ್ತು ಸ್ಟ್ಯಾಚು. ನೆಕ್ಸ್ಟ್ ವರ್ಷ ಬಂದು ಎಂಡಿಂಗ್ಗೆ ಡಿಸೆಂಬರ್ 9 ತಾರೀಕಿಗೆ ಅವರ ಏನು ಇದಿದೆ ಅವ್ರ ಇದಕ್ಕೋಸ್ಕರ ಅವತ್ತು ಹಾಸ್ಟೆಲ್ ಭವನ ಉದ್ಘಾಟನೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಎಲ್ಲ ತಾಲೂಕು ಆಡಳಿತಗಳು ಹೊರತು ಸೇರಿದ್ರಿ. 14ನೇ ತಾರೀಕು ದಯವಿಟ್ಟು 5ನೇ ತಾರೀಕು ಎಲ್ಲ ಬಂದು ಜಯಂತಿಯಲ್ಲಿ ಭಾಗವಹಿಸಿ ಇದಕ್ಕೆ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಸೋಮಣ್ಣವ್ರು ಒಂದು ಮಾತು ಹೇಳ್ತಾ ಇದ್ರು, ನಿಮ್ ನೆಗಡಿ ಬಂದ್ರೆ ಜ್ವರ ಬಂದ್ರೆ ನಮ್ಮ ಹತ್ರ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ನೀವು ಕೊಟ್ಟಿರ್ತಕ್ಕಂಥ ಕೆಲವು ಪ್ರೀತಿಗಳು ಏನು ವಾಲಂಟಿಯರ್ ಆಗಿ ಕೆಲವು ಮನೆಗಳಿಗೆ ಹೋಗಿ ಕೆಲವು ಮುಖಂಡರುಗಳು ಅಂದ್ರೆ ನನ್ನ ಪ್ರೀತಿಯ ಮುಖಂಡರು ಹೋಗಿ ವಾಲಂಟಿಯರ್ ಹೋಗಿ ಏನ್ ನನ್ನ ಬಗ್ಗೆ ಆಶೆ ವ್ಯಕ್ತಪಡಿಸಿದ್ರಿ, ನಾನು ಯಾವತ್ತೂ ನಿಮಗೆ ಚಿರುಣಾಗಿರ್ತೀನಿ, ತುಂಬಾ ಚಿರುಣಾಗಿರ್ತೇನೆ. ಆ ಒಂದು ಮಟ್ಟಕ್ಕೆ ಈ ತಾಲೂಕು ಹೋಗಲ್ಲ ಅಂತ ಒಂದು ನಂಬಿಕೆ ನನಗಿದೆ. ಯಾಕಂದ್ರೆ ಬೇರಾಲ್ ನಾವೆಲ್ಲ ಅಣ್ಣ ತಮ್ಮಂದ್ರು, ಇವತ್ತು ಲೆಫ್ಟ್ ಇರ್ಬೋದು, ರೈಟ್ ಇರ್ಬೋದು, ಸರ್ಕಾರದಲ್ಲಿ ಏನಾಗಿದೆ ಅದಾಗ್ಲಿ, ಒಳ ಮೀಸಲಾತಿ ಏನಾಗುತ್ತೆ ಅದಾಗ್ಲಿ, ಅದು ಸರ್ಕಾರಕ್ಕೆ ಬಿಡೋಣ. ಆದ್ರೆ ಈ ತಾಲೂಕಲ್ಲಿ ವಿಶೇಷವಾಗಿ ನಾವು ಯಾರು ಬೇರೆಯವರಲ್ಲ, ಒಂದು ಲೆಫ್ಟ್ ರೈಟು ಯಾರು ಬೇರೆಯವರಲ್ಲ, ವಿಶೇಷವಾಗಿ ತಾವೆಲ್ಲ ಅಣ್ಣ ತಮ್ಮ ತರ ಭಾಗವಹಿಸ್ತಾ ಇದ್ದೀವಿ. ನಮ್ಮಲ್ಲಿ ಯಾವತ್ತು ಕಿಟ್ಟ ಮನಸ್ಸಲ್ಲಿ ಎಲ್ಲೂ ಬಂದಿಲ್ಲ. ಬರೋದು ನಾನು ಬಿಡಲ್ಲ, ಬರೋಕ್ಕೂ ನಾನು ಅದನ್ನ ಬಿಡಲ್ಲ. ಸೊ ಅದರಿಂದ ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ. ಕೆಲವು ವಿಚಾರಗಳು ತಮ್ಗೆಲ್ಲ ಗೊತ್ತಿರ್ತದೆ, ಆದ್ರೂ ಕೂಡ ಆ ಭಗವಂತ ಸಹಿಸ್ಕೊಳ್ಳೋ ಶಕ್ತಿ ಕೊಟ್ಟವನ್ನ ಸಹಿಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಮುಂದಿನ ದಿವಸ ಏನಾಗುತ್ತೆ ಅಂತ ಕಾದು ನೋಡೋಣ. ಏನಾದ್ರು 28ಕ್ಕೆ ಏನಾದ್ರು ರಿಸರ್ವೇಶನ್ 99% ಆಗೋ ಚಾನ್ಸಸ್ ಇದೆ. ಅಮೆಂಡ್ಮೆಂಟ್ ಪಾಸ್ ಆಗಿದೆ 15ರಲ್ಲಿ. ಲೇಡಿ ರಿಸರ್ವೇಶನ್ ಬಂದ್ರೆ ಖಂಡಿತವಾಗ್ಲೂ SC ಲೇಡಿ ಆಗೋ ಚಾನ್ಸಸ್ 100% ಇದೆ. ಸೊ ಏನಾದ್ರೂ ಕೂಡ ತಾಲೂಕು ಅಭಿವೃದ್ಧಿಗೆ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ. ನಾನು ಬಂದಿರತಕ್ಕಂಥ ಆಸೆಯನ್ನು ಇಟ್ಕೊಂಡ್ ಬಂದಿದ್ದೀನಿ. ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ನನಗೆ ನನ್ನ ಮನೆಗೆ ಬಂದಾಗ ನನಗೆ ಈಗಲೂ ಗ್ಯಾಪ್ ಇದೆ. 8 ವರ್ಷಗಳ ಹಿಂದೆ ಚಿನ್ನಪ್ಪ ರಾಜ್ಕುಮಾರ್ ಅವರು, ರಾಮಕೃಷ್ಣ ನನ್ನ ಮನೆಗೆ ಬಂದಾಗ ಒಂದು ಹೇಳಿದ್ದೀನಿ, ನಾನು ಮಾತು ಹೇಳಿದ್ದೀನಿ. ನಾನು ಮುಂದೆ ಏನಾಗ್ತೀನೋ ಬಿಡ್ತೀನಿ ನಂಗೆ ಗೊತ್ತಿಲ್ಲ, ಆದ್ರೆ ಈ ಜನಾಂಗದಲ್ಲಿ ನಾನು ಹುಟ್ಟಿದ್ದೀನಿ, ಈ ಸರ್ಟಿಫಿಕೇಟ್ ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕಾದ್ರೂ ಜನಕ್ಕೆ ಅಂತ ಕೊಡಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ಖಂಡಿತವಾಗ್ಲೂ ನಾನೊಂದು ಮಾತು ನಿಮ್ಗೆ ಕೊಡ್ತಾ ಇದ್ದೀನಿ. ಬಹುಶಃ ಈ 2-3 ಡಿಸ್ಟಿಕ್ನಲ್ಲಿ ನಾವು ಮಾಡ್ತಕ್ಕಂಥ ಚೌಲ್ಟ್ರಿ ಇಡೀ ಮುಳಬಾಗಲ ತಾಲೂಕು ಯಾವ ಚೌಲ್ಟ್ರಿ ಇರಲ್ಲ. ಬಹುಶಃ ನನ್ನ ಕೈಯಿಂದ 1-1.5 ಕೋಟಿ ಬೀಳ್ತದೆ. ಆದ್ರೂ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಅದನ್ನ ಇದು ಮಾಡಿಸ್ತೀನಿ. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ, ನೀವ್ ಹೇಳ್ತಾ ಇದ್ರಿ ಏನಂತ ದೂರ್ಮು ಅಂತ ಹೇಳ್ತಾ ಇದ್ರು. ನಮ್ಮ ಆಪೋಸಿಟ್ಟೆ ನಮ್ಮ ರೆಡ್ಡಿ ಜನಾಂಗದ ಚೌಲ್ಟ್ರಿ ಬರ್ತಾ ಇದೆ. ನಮ್ಮ ಆಪೋಸಿಟ್ಟೆ ನಾವು ದೂರ ಅನ್ಕೊಂತ ಇದ್ವಲ್ಲ, ಅವ್ರಿಗೂ ಅಲಾಟ್ಮೆಂಟ್ ಆಗಿ ಅವ್ರಿಗೂ ಅಮೌಂಟ್ ಬಿಡುಗಡೆ ಆಯ್ತು. ನಮ್ಮ ರೆಡ್ಡಿ ಜನಾಂಗದ ಚೌಲ್ಟ್ರಿ ಕೂಡ ನಮ್ಮ ಆಪೋಸಿಟ್ ಬರ್ತಾ ಇದೆ. ಅದು ಏನಾಗುತ್ತೆ, ಇಂಡಸ್ಟ್ರಿಯಲ್ ಕ್ರಿಯೇಟ್ ಆದಾಗ ಏರಿಯಾ ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಒಳ್ಳೆ ನಗರ ಕ್ರಿಯೇಟ್ ಆಗುತ್ತೆ. ಅದರಿಂದ ಆದಷ್ಟು ಬೇಗ ನಾನೇ ಅದನ್ನ ಮುತುವರ್ಜಿ ವಹಿಸಿ ಅದನ್ನ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ಮುಂದಿನ ದಿವಸಗಳಲ್ಲಿ ಏನಿದ್ರು ಕೂಡ ತಮ್ಮ ಹತ್ರ ಹಂಚ್ಕೊಂತೀನಿ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆಲ್ಲ ತಾಲೂಕು ವರ್ಗದವ್ರಿಗೂ ಎಲ್ಲ ಆಡಳಿತ ವರ್ಗ ಬಂದಿದ್ದಾರೆ, ಅವ್ರಿಗೂ ಕೂಡ 14ನೇ ತಾರೀಕು ಅನೌನ್ಸ್ ಮಾಡ್ಬಿಡಿ, ಸೊ ಇಲ್ಲೇ ಬಂದ್ ಮಾಡ್ಬಿಡಿ ಅಂತ ಹೇಳ್ತಾ. ಇವಾಗ ಅಂಬೇಡ್ಕರ್ ವಿಗ್ರಹ ಕರ್ತಿದ್ದಿಲ್ಲ, ಅದನ್ನೇ ಮಾಡ್ತೀವಿ. ನೀವು ಹಿಂಗೆ ಹೇಳಿದ್ರೆ ಹಂಗೆ. ಅದು ಆಲಂಗೂರು ಸಿನಣ್ಣ ಕೊಟ್ಟಾರ ಸೆಂಟಿಮೆಂಟ್ ಇರ್ಲಿ ಅಂತ ಕೆಲವು ಲೀಡರ್ಸ್ ಫೋನ್ ಮಾಡ್ತಾವ್ರೆ, ಅವ್ರು ಕೊಟ್ಟಿದ್ದು ಸ್ಟ್ಯಾಚು ಅಂತ. ಇಲ್ಲ ಹೊಸಾದ್ ಮಾಡಿಸ್ಬೇಕಂತಂದ್ರೆ ನಾವು ಅರ್ಜೆಂಟ್ ನಾವು ಹೋಗ್ಬೇಕು, ಅರ್ಜೆಂಟ್ ಹೋಗಿ ಆರ್ಡರ್ ಕೊಡ್ಬೇಕು. ಇದಾದ್ಮೇಲೆ ನಾನು ಮಾತಾಡಿ ಎಲ್ಲ ಒಂದು ರೋಡ್ ಚೆನ್ನಾಗಿದೆ. ಈಗ ಅಧ್ಯಕ್ಷರು ಭಾಷಣ ಮಾತಾಡೋದು ಮಧ್ಯ ಮಾತಾಡೋದು ಅಧ್ಯಕ್ಷರು ಭಾಷಣ ಇಲ್ಲ ಅದನ್ನ ಹಂಗೇದ್ರೆ ಖಂಡಿತವಾಗಿ ನಮ್ಮ ಕರೆಸಿ ತಮ್ಮ ಹತ್ರ ಮಾತಾಡಿ ಸಲಹೆ ತಗೊಂಡು ಮುಂದೆ ಹೋಗ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿಗೆ ತಮ್ಮೆಲ್ಲರಿಗೂ ಒಂದ್ಸಲ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್. ಎಲ್ಲಾ ಸಂಘಟನೆಗಳ ಪದಾಧಿಕಾರಿಗಳು ಬಂದವ್ರೆ, ಅವ್ರಿಗೊಂದು ಖುಷಿ ಪಡ್ತಕ್ಕಂಥ ಇರಬೇಕು. ನಮ್ಮ ಮುಳಬಾಗಿಲು ತಾಲೂಕಿಗೆ ಒಂದು ಗೌರವ ತರ್ತಕ್ಕಂಥ ಒಂದು ಆ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡಬೇಕಂತ ಹೇಳ್ಬಿಟ್ಟು ಅಧಿಕಾರಿ ವರ್ಗದವರು ದಯವಿಟ್ಟು ನಮ್ಮ ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಮೇಡಮ್ ಅವರಾದಂತಹ ಗೀತಾ ಮೇಡಮ್ ಅವರು ಸಹ ಈ ಸಭೆಗೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಈ ಸಭೆಗೆ ಬಹು ಮುಖ್ಯವಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ದಲಿತ ವರ್ಗದ ಮುಖಂಡರಿಗೂ ಮತ್ತು ಜನಾಂಗದವರಿಗೆ ಎಲ್ರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮತ್ತು ಈ ಸಭೆಗೆ ಆಗಮಿಸಿರ್ತಕ್ಕಂಥ ಪತ್ರಿಕಾ ಮಾಧ್ಯಮ ಮತ್ತು ಮಾಧ್ಯಮ ಮಿತ್ರರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಈ ಸಭೆಯನ್ನು ನಡೆಸಿಕೊಡಬೇಕಾಗಿ ಮಾನ್ಯ ಶಾಸಕರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ.